ಹಾಯ್ ಫ್ರೆಂಡ್ಸ್, ಲಾಸ್ಟ್ ವೀಕ್ ಎಲ್ಲ ನೋಡಿದ್ರು ಏನಪ್ಪ ದ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಯಾವ ರೀತಿ ಓದಬೇಕಂತ ನಾವು ಇನಿಷಿಯೇಟಿವ್ ನೋಡಿದ್ದು, ಯಾವ ರೀತಿ ನ್ಯೂಸ್ ಪೇಪರ್ ಓದಬೇಕು, ಯಾವ ರೀತಿ ನೋಟ್ಸ್ಗಳನ್ನ ಮಾಡಬೇಕು ಅನ್ನೋದನ್ನ ನಾವು ಹೈಲೈಟ್ ಮಾಡಿ ನೋಡಿದ್ವಿ. ಏನೇನು ಬರ್ತದಪ್ಪ, ಯಾವ ನ್ಯೂಸ್ ಅಲ್ಲಿ ಯಾವ ಒಂದು ಕೀ ಪಾಯಿಂಟ್ ಅನ್ನು ತಗೊಂಡು ಅದರಿಂದ ನಾವು ಕರೆಂಟ್ ಅಫೇರ್ಸ್ ಅನ್ನ ಓನ್ ಆಗಿ ಪ್ರಿಪೇರ್ ಮಾಡಬಹುದು ಅಂತ ನೋಡಿದ್ದು. ಅದೇ ರೀತಿ ನಿಮ್ಗೆ ಲಾಸ್ಟ್ ವೀಕ್ ನಾನು ಅನೌನ್ಸ್ ಮಾಡಿದ್ದೆ, ನೆಕ್ಸ್ಟ್ ಅಪ್ಕಮಿಂಗ್ ಟ್ಯೂಸ್ಡೇದಿಂದ ಡೈಲಿ ಕರೆಂಟ್ ಅಫೇರ್ಸ್ ಬಿಟ್ಟು ಅಂತ ಮಾಡೋದು ಪಾಸಿಬಲ್ ಆಗಿಲ್ಲ. ಬಟ್ ನಿಮ್ಗೇನು ಈ ವೀಕಲ್ಲಿ ಓವರ್ ಆಲ್ ವೀಕ್ ಒಳಗೆ ಏನಾಗಿದೆಪ್ಪ ಕರೆಂಟ್ ಅಫೇರ್ಸ್ ಅನ್ನೋದನ್ನ ನಾವು ಇವತ್ತು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡಬೇಕು. ಓಕೆ, ಅಗೇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ದ ಹಿಂದೂ ನ್ಯೂಸ್ ಪೇಪರ್ ಅನ್ನ ಯಾವ ರೀತಿ ಓದ್ಬೇಕಪ್ಪ ಅನ್ನೋದು ಈ ವಿಡಿಯೋದಲ್ಲಿ ಏನಪ್ಪ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದ್ರೆ ಈ ಹೋಲ್ ವೀಕ್ ಒಳಗೆ ಅಂದ್ರೆ ಈ ಒಂದು ವಾರದೊಳಗೆ ಏನೇನು ಕರೆಂಟ್ ಅಫೇರ್ಸ್ ಆಗ್ಯಾವ ಆ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡಕತ್ತೀವಿ. ಅದೇ ನೀವು ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಇದಾವ, ಈ ಅರೌಂಡ್ ಒಂದು 10 to 15 ಪಾಯಿಂಟ್ಸ್ ಇದಾವ. ಈ 10 to 15 ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ, ಇಂಪಾರ್ಟೆಂಟ್ ಅದ. ನೀವು ಯಾವುದೇ ಎಕ್ಸಾಮ್ಸ್ ಹೋದ್ರು ಇದರಲ್ಲಿ ನಿಮ್ದು ಮ್ಯಾಕ್ಸಿಮಮ್ ಕ್ವಶನ್ಸ್ ಬರಬಹುದು. ಅಥವಾ ಈಗ ರೀಸೆಂಟ್ ಆಗಿ ಏನಾದ್ರು ಎಕ್ಸಾಮ್ಸ್ ಇದ್ದಪ್ಪ ಅಂದ್ರೆ ಆ ಎಕ್ಸಾಮ್ಸ್ ಗಳು ಅಪ್ಕಮಿಂಗ್ 2-3 ತಿಂಗಳು ಬಿಟ್ಟು ಯಾವ್ದಾದ್ರೆ ಎಕ್ಸಾಮ್ಸ್ ಇತ್ತಂದ್ರೆ ಆ ಎಕ್ಸಾಮ್ಸ್ ಒಳಗೂ ಈ ಕ್ವಶನ್ಸ್ ಗಳನ್ನ ಕೇಳಬಹುದು. ಅಥವಾ 1, 2 ಅಥವಾ 3, 4 ಹೇಳಿಕ್ ಬರಂಗಿಲ್ಲ, ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಬಟ್ ಈ ಎಕ್ಸಾಮ್ಸ್ ಒಳಗೆ ಯಾವ್ದಾದ್ರು ಎಕ್ಸಾಮ್ಸ್ ಒಳಗ ನಾ ಹೇಳ್ತಿರೋ ಕರೆಂಟ್ ಅಫೇರ್ಸ್ ಅಲ್ಲಿ 1 ಅಥವಾ 2-3 ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರ್ತಾವೆ. ಓಕೆ, ಆಮೇಲೆ ನೀವು ಎಕ್ಸಾಮ್ ಬರೀತಿರಲ್ಲ ಅವಾಗ ನಾನು ವಿಡಿಯೋ ನೋಡಿದವ್ರಿಗೆ ಗೊತ್ತಾಗ್ತದ. ಓಕೆ, ನಾನು ನೋಡ್ಬೇಕಿತ್ತಪ್ಪ ಆ ವಿಡಿಯೋ ಮಿಸ್ ಮಾಡ್ಕೊಟ್ಟೆ ಅನ್ನೋದಕ್ಕಿಂತನೂ ಇವಾಗನೇ ಯಾರು ನೋಡ್ತಿದ್ರಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಫಸ್ಟ್ ನ್ಯೂಸ್ ಏನದಪ್ಪ ಅಂದ್ರೆ ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್. ಓಕೆ, ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್. ಓಕೆ, ಇದು ನ್ಯೂಸ್ ಒಳಗದ. ಇದು ಯಾವ್ಯಾವ ದೇಶಗಳ ನಡುವೆ ಇದೆ? ಓಕೆ, ಇದು ಯಾವ ದೇಶಗಳ ನಡುವೆ ಇದೆ? ಓಕೆ, ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಇದು ಫಸ್ಟ್ ಆಫ್ ಆಲ್ ನೇಪಾಳ ಮತ್ತು ಚೈನಾ. ಯಾವ ದೇಶಗಳ ನಡುವೆ ಇದೆ? ನೇಪಾಳ ಅಂಡ್ ಚೈನಾ. ಈ ನೇಪಾಳ ಮತ್ತು ಚೈನಾ ನಡುವೆ ಈ ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಸ್ಟಾರ್ಟ್ ಆಗಿದೆ. ಓಕೆ, ಇದೊಂದು ಇನಿಷಿಯೇಟಿವ್ ಇದೆ. ಇದು ದಿಸ್ ಇಸ್ ಅನ್ ಎಕನಾಮಿಕ್ ಕಾರಿಡಾರ್. ಅಂದ್ರಪ್ಪ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಮೇಜರ್ಲಿ ಟ್ರೇಡ್ ಪ್ರೊಸ್ಪೆಕ್ಟಿವ್. ಇದು ಇನಿಷಿಯೇಟಿವ್ ಏನಪ್ಪಾ ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೇಪಾಳ ಮತ್ತು ಚೈನಾ ಯಾಕೆ ಮಾಡ್ಕೊಂಡಿರೋದು ಅಂದ್ರೆ ಎಕನಾಮಿಕ್ ಪ್ರೊಸ್ಪೆಕ್ಟಿವ್ ಅಂದ್ರೆ ಅರ್ಥವ್ಯವಸ್ಥೆಗೆ ಇಂಪ್ರೂವ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಚೈನಾದಲ್ಲ ನೇಪಾಳದ. ಓಕೆ, ಜನ ಲ್ಯಾಂಡ್ ಲಾಕ್ ಕಂಟ್ರಿ ಅಂತ ಇರ್ಬೇಕು. ಏನಪ್ಪಾ ಸುತ್ತ ಕಡೆ ಲ್ಯಾಂಡ್ ಅದ, ಇದಕ್ಕೇನಂತಾರ ಲ್ಯಾಂಡ್ ಲಾಕ್ ಕಂಟ್ರಿ. ಈ ಲ್ಯಾಂಡ್ ಲಾಕ್ ಕಂಟ್ರಿ ಅನ್ನೋದಕ್ಕಿಂತ ನಮ್ಮ ಎಕ್ಸಾಮ್ಸ್ ಒಳಗೆ ಕೇಳಬಹುದು. ಓಕೆ, ವಿಚ್ ಆರ್ ದ ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ ನಿಮ್ಗೆ ಆಪ್ಷನ್ ಕೊಡಬಹುದು. ಅದರಲ್ಲಿ ನೇಪಾಳ ಒಂದು ಕೂಡ ಲ್ಯಾಂಡ್ ಲಾಕ್ ಕಂಟ್ರಿ. ಓಕೆ, ಇದಕ್ಕೆ ರೋಡ್ ಕನೆಕ್ಟಿವಿಟಿ, ರೇಲ್ ಕನೆಕ್ಟಿವಿಟಿ, ಅಗೇನ್ ಎಸಿ ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ರೋಡ್ ಕನೆಕ್ಟಿವಿಟಿ ಮತ್ತು ರೇಲ್ ಕನೆಕ್ಟಿವಿಟಿ ಇದನ್ನ ಯುಟಿಲೈಸ್ ಮಾಡ್ಲಿಕ್ಕೆ ನೇಪಾಳ ಮತ್ತು ಚೈನಾ ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದ. ಇದು ಎದ್ರೊಳಗೆ ಬರ್ತದಪ್ಪ, ಯಾವ ಒಂದು ಕನ್ಸ್ಟ್ರಕ್ಟೆಡ್, ಇದು ಯಾವ ಒಂದು ಇದ್ರೊಳಗೆ ಕನ್ಸ್ಟ್ರಕ್ಟ್ ಮಾಡಕತ್ತಾರ ಅಂದ್ರೆ ಚೈನಾದ ಒಂದು ಸ್ಕೀಮ್ ಅದ. ಏನು? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ. ಓಕೆ, ಯಾವ ಸ್ಕೀಮ್ ಅದಪ್ಪ? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಒಳಗೆ ಇದೇನದ ಒಂದು ಪ್ರೋಗ್ರಾಮ್ ಅನ್ನ ಯಾರು ಸ್ಟಾರ್ಟ್ ಮಾಡ್ಯಾರ? ನೇಪಾಳ ಮತ್ತು ಚೈನಾ ಸ್ಟಾರ್ಟ್ ಮಾಡೋದ. ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕದಪ್ಪ? ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನ್ ಒಳಗ ನೇಪಾಳ ಮತ್ತು ಚೈನಾ. ಓಕೆ, ಈ ಬೆಲ್ಟ್ ಅಂಡ್ ರೋಡ್ ಇಶ್ಯೂ. ಹಾಗಾದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಪ್ಪ? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಚೈನಾದು ಓವರ್ ಆಲ್ ಯುರೇಷಿಯಾ ಅಂದ್ರೆ ಯುರೋಪ್, ಏಷ್ಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಮತ್ತು ಮ್ಯಾನ್ಮಾರ್ ರೋಡ್ ಕನೆಕ್ಟಿವಿಟಿ ಮಾಡೋದು, ರೇಲ್ ಕನೆಕ್ಟಿವ್ ಮಾಡೋದು. ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೇನ್ ಇಂಟೆನ್ಷನ್ ಆಗಿದೆ. ಇದ್ರ ಉದ್ದೇಶ ಏನಪ್ಪಾ? ಬಿಲ್ಡ್ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಪ್ರತಿಯೊಂದು ಕಂಟ್ರಿಗೂ ಚೈನಾ ಕನೆಕ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆ, ಫಾರ್ ದಟ್ ರೀಸನ್ ಏನ್ ಮಾಡೋದಪ್ಪ? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಚೈನಾ ಸ್ಟಾರ್ಟ್ ಮಾಡೋದ. ಇಂಪಾರ್ಟೆಂಟ್ ನಾವೇನ್ ತಿಳ್ಕೊಳ್ಬೇಕಪ್ಪ ಅಂದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಅರೌಂಡ್ 100 ಕಂಟ್ರೀಸ್ ಸೈನ್ ಮಾಡವ, ಅದ್ರ ಜೊತೆ ಚೈನಾ ಜೊತೆ. ಬಟ್ ಮೇಜರ್ ಆಗಿ ಇಂಡಿಯಾ ಇದ್ರೊಳಗ ಸೈನ್ ಮಾಡಿಲ್ಲ. ಓಕೆ, ಇದು ಡಿಬೇಟ್ ಅಲ್ಲಿ ಇರೋ ವಿಷಯ ಅಂದ್ರೆ ಚರ್ಚೆಯಲ್ಲಿ ಇರೋ ವಿಷಯ. ಇಂಡಿಯಾ ಯಾಕೆ ಸೈನ್ ಮಾಡ್ತಿಲ್ಲಪ್ಪ, ಯಾಕೆ ಮಾಡ್ತಿಲ್ಲ, ಏನಾದ್ರು ರೀಸನ್ಸ್ ಅದಾವ ಅನ್ನೋದನ್ನ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ನಾವು ತಿಳ್ಕೊಳ್ಬಹುದು. ಓಕೆ, ಇದರ 100 ಕಂಟ್ರೀಸ್ ನಾವು ಹೇಳಿದಾನೆ. ರೇಲ್ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ, ಇವೆಲ್ಲ ಕನೆಕ್ಟಿವ್, ಪೋರ್ಟ್ಸ್, ಹೈವೇಸ್ ಇವೆಲ್ಲ ಕನೆಕ್ಟಿವಿಟಿ ಮಾಡೋದ ಈ ಚೈನಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೇನ್ ಇಂಟೆನ್ಷನ್ ಆಗಿದೆ. ಓಕೆ, ಹಾಗಾದ್ರೆ ರೋಡ್ ಮತ್ತು ರೈಲು ಏಷ್ಯಾ, ಯುರೇಷಿಯಾ, ಆಮೇಲೆ ಸಿ ಕನೆಕ್ಟಿವಿಟಿ, ಆಮೇಲೆ ನಮ್ದು ಹಿಂದೂ ಮಹಾಸಾಗರ, ಈ ರೀಜನ್ ಗಳೆಲ್ಲ ಫೈನ್ ಆಗುತ್ತೆ. ಸೌತ್ ಈಸ್ಟ್ ಏಷ್ಯಾ ಮತ್ತು ಸೌತ್ ಚೈನಾ ಸಿ, ಇಂಡೋ ಚೈನಾ ಸಿ, ಸೌತ್ ಚೈನಾ ಸಿ, ಇಂಡೋ ಮಹಾಸಾಗರ ಈ ಕನೆಕ್ಟಿವ್ ಏನಪ್ಪ? ಮರೀನ್ ಅಂದ್ರೆ ಸಿ ಕನೆಕ್ಟಿವಿಟಿನ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಮೇಜರ್ ಆಗಿ ಇನಿಷಿಯೇಟಿವ್ ತಗೊಂಡಾರೆ. ಇದು ಫಸ್ಟ್ ಇನಿಷಿಯೇಟಿವ್ ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್. ಓಕೆ, ಯಾವ ದೇಶಗಳ ನಡುವೆ? ನೇಪಾಳ ಮತ್ತು ಚೈನಾ. ಯಾವ ಒಂದು ಇದ್ರೊಳಗ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಒಳಗ ಈ ನೇಪಾಳ ಅಂಡ್ ಚೈನಾ ಎಕನಾಮಿಕ್ ಕಾರಿಡಾರ್ ನ ಸ್ಟಾರ್ಟ್ ಮಾಡಿರೋದು. ಓಕೆ,
ಸೆಕೆಂಡ್ ನೋಡ್ರಿ, ಅಟಲ್ ಪೆನ್ಷನ್ ಯೋಜನಾ. ಓಕೆ, ಈ ಅಟಲ್ ಪೆನ್ಷನ್ ಯೋಜನೆಯನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಪ್ಪ? 9th May 2015. ಓಕೆ, 9th May 2015. 9th May 2015 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಇಟ್ಸ್ ಕಂಪ್ಲೀಟೆಡ್ ದ 5 years. ಯಾಕೆ ಇರೋದಪ್ಪ ನ್ಯೂಸ್ ಒಳಗಂದ್ರೆ, ಇದರಲ್ಲಿ ಅಟಲ್ ಪೆನ್ಷನ್ ಯೋಜನಾ ನಾವು ಏನ್ ನೋಡ್ಬೇಕಪ್ಪ, ಯಾರ್ಯಾರು ಕನ್ಸಿಡರ್ ಆಗ್ತಾರೆ ಈ ಅಟಲ್ ಪೆನ್ಷನ್ ಯೋಜನಾ ಒಳಗೆ, ಯಾವ ಏಜ್ ದವರು ಕನ್ಸಿಡರ್ ಆಗ್ತಾರೆ? ಓಕೆ, ಅರೌಂಡ್ 18ರಿಂದ 18 to 40 years. ಯಾರಿಗೆ 18ರಿಂದ 40 ವರ್ಷ ಏಜ್ ಅದ ನೋಡಿ. ನೀವು ಬ್ಯಾಂಕ್ ಒಳಗೆ ಹೋದ್ರ ಪೆನ್ಷನ್ ಯೋಜನಾ ಸ್ಟಾರ್ಟ್ ಆಗಿರಪ್ಪ. ನೀವು ಬ್ಯಾಂಕ್ ಒಳಗೆ ನಿಮ್ಮ ಅಕೌಂಟ್ ಇದ್ರ ಅಂದ್ರೆ ಸೇವಿಂಗ್ ಅಕೌಂಟ್ ಇದ್ರ ನೀವೇನ್ ಮಾಡಬಹುದು, ಅಟಲ್ ಪೆನ್ಷನ್ ಯೋಜನೆಗೆ ಯಾರು 18ರಿಂದ 40 ವಯಸ್ಸೊಳಗಿದ್ರಲ್ಲ ಅವ್ರೇನ್ ಮಾಡ್ರಿ ಅಟಲ್ ಪೆನ್ಷನ್ ಯೋಜನೆಯನ್ನ ಬ್ಯಾಂಕ್ ಒಳಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ, ನ್ಯೂಸ್ ಒಳಗೆ ಹಾಕಿರೋದಪ್ಪ ಅಂದ್ರೆ ಯಾರು ಟ್ಯಾಕ್ಸ್ ಪೇ ಮಾಡ್ತಾರಲ್ಲ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಾರಲ್ಲ, ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಾರಲ್ಲ ಅವರು ಈ ಅಟಲ್ ಪೆನ್ಷನ್ ಯೋಜನೆಗೆ ಎಲಿಜಿಬಲ್ ಇಲ್ಲ. ಓಕೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವರು ಈ ಅಟಲ್ ಪೆನ್ಷನ್ ಯೋಜನೆಗೆ ಎಲಿಜಿಬಲ್ ಇಲ್ಲ. ಓಕೆ, ಇದು ಎಷ್ಟು ವರ್ಷ ಕಂಪ್ಲೀಟ್ ಮಾಡಿದ? 5 years ಕಂಪ್ಲೀಟ್ ಮಾಡಿದ. ಹೊಸ ರೂಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾರಲ್ಲ ಅವರು ಎಲಿಜಿಬಲ್ ಇಲ್ಲ. ನ್ಯೂ ರೂಲ್ ಏನು? ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಇದು ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾದ್ರು ಅಂದ್ರೆ ಇದು ಮೇನ್ ಇಂಟೆನ್ಷನ್ ಅಂದ್ರೆ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ. ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಯಾರು ಪೂರು, ಅಂಡರ್ ಪ್ರಿವಿಲೇಜ್ಡ್, ಆಮೇಲೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಒಳಗೆ ಯಾರು ಕೆಲಸ ಮಾಡ್ತಾರಲ್ಲ. ಓಕೆ, ಹಾಗೆ ನಮ್ ಕ್ವಶನ್ ಕೊಡ್ತದೆ, ವಾಟ್ ಇಸ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಮತ್ತು ಆರ್ಗನೈಸ್ಡ್ ಸೆಕ್ಟರ್. ಓಕೆ, ಅನ್ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂಡ್ ಆರ್ಗನೈಸ್ಡ್ ಸೆಕ್ಟರ್ ಇದ್ರೊಳಗಿರೋ ಡಿಫ್ರೆನ್ಸ್ ಏನಪ್ಪಾ? ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ನಾವು ಈಗ ನೋಡ್ತಿರ್ಬೋದು, ಗಾರೆ ಕೆಲಸ ಮಾಡೋರು. ಗಾರೆ ಅಂದ್ರಪ್ಪ ನಾವು ಇನ್ ಸಿಂಪಲ್ ನಾವು ಕರ್ನಾಟಕ ಗೌಂಡಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರ. ಆಮೇಲೆ ಅಗ್ರಿಕಲ್ಚರಲ್ ಫೀಲ್ಡ್ ಒಳಗೆ ಕೆಲಸ ಮಾಡ್ತಾರೆ. ಅವ್ರ ಎದ್ರೊಳಗೆ ಬರ್ತಾರಪ್ಪ ಅನ್ಆರ್ಗನೈಸ್ಡ್ ಸೆಕ್ಟರ್ ಒಳಗೆ ಬರ್ತಾರೆ. ಆರ್ಗನೈಸ್ಡ್ ಸೆಕ್ಟರ್ಸ್ ಒಳಗ ಗವರ್ಮೆಂಟ್ ಎಂಪ್ಲಾಯೀಸ್, ಪ್ರೈವೇಟ್ ಕಂಪನೀಸ್ ಒಳಗೆ ಪ್ರಾಪರ್ ಡೆಸಿಗ್ನೇಟೆಡ್ ಹೊಂದಿದವರು, ಡೆಸಿಗ್ನೇಷನ್ ಹೊಂದಿದವರಪ್ಪ ಆರ್ಗನೈಸ್ಡ್ ಸೆಕ್ಟರ್ ಒಳಗೆ ಕನ್ಸಿಡರ್ ಆಗ್ತಾರೆ. ಓಕೆ, ಇದರ ಮೇನ್ ಇಂಟೆನ್ಷನ್ ಏನು? ಅಟಲ್ ಪೆನ್ಷನ್ ಯೋಜನಾ ಪೂವರ್ಗೆ, ಅಂಡರ್ ಪ್ರಿವಿಲೇಜ್ಡ್ ಅವರಿಗೆ, ಆಮೇಲೆ ಯಾರು ಅಂಡರ್ ಪ್ರಿವಿಲೇಜ್ಡ್ ಅವ್ರಿಗೆ, ಆಮೇಲೆ ಯಾರು ಅನ್ಆರ್ಗನೈಸ್ ಸೆಕ್ಟರ್ ಒಳಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗಿದು ಅಟಲ್ ಪೆನ್ಷನ್ ಯೋಜನಾ ಕನ್ಸಿಡರ್ ಆಗ್ತದೆ. ಯಾವಾಗ ಸ್ಟಾರ್ಟ್ ಆಗಿದ್ದಪ್ಪ? 9th May 2015. 9th May 2015 ಒಳಗಿದು ಅಟಲ್ ಪೆನ್ಷನ್ ಯೋಜನಾ ಸ್ಟಾರ್ಟ್ ಆಗಿದೆ. ಇದು ಸೆಕೆಂಡ್ ನ್ಯೂಸ್. ಓಕೆ, ಪೆನ್ಷನ್ ಎಷ್ಟು ಕೊಡ್ತಾರಪ್ಪ ನಮ್ಗೆ ಇದು ಕೇಳಬಹುದು. ಏಜ್ ಮೇಲೆ ಕ್ವಶನ್ಸ್ ಕೇಳ್ತಾರ. ಅಗೇನ್ ಎಷ್ಟಪ್ಪ? 1000 to 5000 rupees ಏನ್ ಬರ್ತದಪ್ಪ ನಮ್ಗೆ ಪೆನ್ಷನ್ ಬರಬಹುದು. ಓಕೆ, ಯಾರು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಟಲ್ ಪೆನ್ಷನ್ ಯೋಜನೆ ಒಳಗ ಅವ್ರಿಗೆ ಆಫ್ಟರ್ 60, ಯಾವಾಗ್ರಿ 40 ಆದ್ಮೇಲೆ ನಮ್ಗೆ ಪೆನ್ಷನ್ ಬರಂಗಿಲ್ಲ. ಆಫ್ಟರ್ 60 ವರ್ಷ ಆದ್ಮೇಲೆ ಆಫ್ಟರ್ 60 years ಏನ್ ಬರ್ತದಪ್ಪ ನಿಮ್ಗೆ 1000 to 5000 ತನಕ, 1000ರಿಂದ 5000 ತನಕ ನಿಮ್ಗೆ ಏನ್ ಬರ್ತದ ಪೆನ್ಷನ್ ಬರ್ತದ. ಓಕೆ, 1000 to 5000 ಇದು ಸೆಕೆಂಡ್ ನ್ಯೂಸ್ ಆಯ್ತು. ನೆಕ್ಸ್ಟ್ ನೋಡ್ರಿ, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ, ಈ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಕಮ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಓಕೆ, ಯಾವ ಮಿನಿಸ್ಟ್ರಿ ಒಳಗ ಬರ್ತದ? ಏನಪ್ಪ ಇದ್ರ ಮೇನ್ ಇಂಟೆನ್ಷನ್ ನೋಡ್ರಿ, ಆಮೇಲೆ ಯಾವ ಮಿನಿಸ್ಟ್ರಿ ಒಳಗೆ ಬರ್ತದ ಅಂತ ಹೇಳ್ತೀನಿ. ಏಮ್ಸ್ ಟು ಬ್ರಿಂಗ್ ದ ಆಲ್ ಲೆಜಿಸ್ಲೇಚರ್ ಆಫ್ ದ ಕಂಟ್ರಿ ಟುಗೆದರ್ ಅಂತ. ಲೆಜಿಸ್ಲೇಚರ್ ಪ್ರೊಸೀಜರ್ ಏನಿರ್ತದ, ಲೆಜಿಸ್ಲೇಚರ್ ಪ್ರೊಸೀಜರ್ ಏನಿರ್ತದಪ್ಪ ಅದನ್ನ ಒನ್ ಪೋರ್ಟಲ್ ಒಳಗೆ ತರೋದು ಇಂಟೆನ್ಷನ್. ಅದಕ್ಕೆ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಗವರ್ಮೆಂಟ್ ಸ್ಟಾರ್ಟ್ ಮಾಡೋದ. ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಏನಪ್ಪ? ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಇದನ್ನ ನೋಡ್ಕೊಳ್ತದೆ. ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಏನ್ ಮಾಡ್ತದ್ರಿ, ಈ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅನ್ನ ನೋಡ್ಕೊಳ್ತದೆ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್. ಓಕೆ, ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಏನ್ ಮಾಡ್ಕೊಳ್ತದೆ, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ. ಟು ಬ್ರಿಂಗ್ ಆಲ್ ದ ಲೆಜಿಸ್ಲೇಚರ್ಸ್ ಆಫ್ ದ ಕಂಟ್ರಿ ಟುಗೆದರ್ ಅಂದ್ರೆ ಪ್ರತಿಯೊಂದು ಸ್ಟೇಟ್ ಒಳಗೆ ಲೆಜಿಸ್ಲೇಚರ್ ಪ್ರೊಸೀಜರ್ ಇದನ್ನ ಒಗ್ಗೂಡಿಸೋಕೆ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿರೋದು. ಓಕೆ, ನೆಕ್ಸ್ಟ್ ನೋಡ್ರಿ, ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್. ಮಸ್ಟ್ ಕ್ವಶನ್ ಬರಬಹುದು. ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಎಲ್ಲ ಆಗತ್ತದಪ್ಪ? ಸ್ಪೆಷಲಿ ನಮ್ಮ ಭಾರತದೊಳಗ ಯಾವ ರಾಜ್ಯದೊಳಗ? ಅಗೇನ್ ಪಂಜಾಬ್. ಓಕೆ, ವರ್ಲ್ಡ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಎಲ್ಲ ಆಗ್ತದೆ ಪಂಜಾಬ್ ಒಳಗಾಗಿರ್ತದೆ. ಇದು ಎಫಿಲ್ ಟವರ್ ಏನದಲ್ಲ, ಈ ಎಫಿಲ್ ಟವರ್ ಗಿಂತನೂ ಎತ್ತರಕ್ಕದ. ಎಷ್ಟಪ್ಪ ನಮ್ಗ ಕೆಲವೊಂದಷ್ಟು ಎಕ್ಸಾಮ್ಸ್ ಗಳಿಗೆ ಏನ್ ಕೇಳ್ತಾರೆ, ಎಷ್ಟು ಮೀಟರ್ ಅದ? 359 ಮೀಟರ್. ಎಷ್ಟು ಮೀಟರ್ ಅದ ರೀ? 359. ಓಕೆ, ಈ 359 ಮೀಟರ್ ಅದ. ಇದೊಂದು ಕ್ವಶನ್ ಬರ್ಬೋದು, ಯಾವ ರಾಜ್ಯದೊಳಗದ ಅಂತ ಒಂದು ಕ್ವಶನ್ ಬರ್ಬೋದು. ಅಗೇನ್ ಯಾವ ರಾಜ್ಯ ಎಷ್ಟು ಮೀಟರ್ ಅದ, ಯಾವ ರಿವರ್ ಮೇಲೆ ಅದಪ್ಪ? ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಯಾವ ರಿವರ್ ಮೇಲೆ ಅದ? ಯಾವ ರಿವರ್ ಮೇಲೆ ಅದಪ್ಪ ಅಂದ್ರೆ ಚಿನಾಬ್. ಓಕೆ, ಯಾವ ರಿವರ್? ಚಿನಾಬ್ ರಿವರ್.
ಈ ಚೆನಾಬ್ ರಿವರ್ ಎಲ್ಲಿ ಹರಿತದ್ರಿ? ಪಂಜಾಬ್. ಈಗ ಪಾರ್ಟ್ ಆಫ್ ಪಂಚ ನದಿಗಳು ಅಂತೀವಿ ನಾವು. ಪಂಜಾಬ್ಗೆ ಹೆಸರು ಯಾಕೆ ಬಂತಪ್ಪ ಅಂದ್ರೆ ಅಲ್ಲಿ ಪಂಚ ನದಿಗಳು ಇರ್ತಾವ. ಓಕೆ, ಆ ಪಂಚ ನದಿಗಳು ಅಂದ್ರೆ 5 ನದಿಗಳು ಇರ್ತಾವ ಈ ರಾಜ್ಯದಲ್ಲಿ. ಅದಕ್ಕೆ ಆ ಒಂದು ಊರಿಗೆ ಹೆಸರು ಬಂದದ್ರಿ ಪಂಜಾಬ್ ಅನ್ನೋದು ಬಂದದ್ದು. ಓಕೆ, ಈ ಪಂಜಾಬ್ ಬಂದಿರೋ ಹೆಸರು 5 ನದಿಗಳು ಆ ರಾಜ್ಯದಲ್ಲಿ ಇರ್ತಾವ ಅನ್ನೋದಕ್ಕೆ ಈ ಪಂಜಾಬ್ ಅಂತ ಹೆಸರು ಬಂದದ. ಈ ರೈಲ್ವೆ ಬ್ರಿಡ್ಜ್ ಅನ್ನ ವರ್ಲ್ಡ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅನ್ನ ಎಲ್ಲಿ ಕಟ್ಲಿಕ್ಕೆ ಚಿನಾಬ್. ಓಕೆ, ನೆಕ್ಸ್ಟ್ ನೋಡ್ರಿ, ಎಷ್ಟು ಮೀಟರ್ ಅದ? 359 ಮೀಟರ್ಸ್. ಓಕೆ, ಎಲ್ಲಿ ಹರಿತದೆ? ಇಂಡಿಯಾ ಮತ್ತು ಪಾಕಿಸ್ತಾನ ಈ ರೀಜನ್. ಇಂಡಿಯಾ ಮತ್ತು ಪಂಜಾಬ್ ಅಂದ್ರೆ ಇಂಡಿಯಾ ಪಾಕಿಸ್ತಾನದಿಂದ ಫ್ಲೋ ಆಗಿ ಇಂಡಿಯಾ ಬರ್ತದೆ, ಇದು ಪಂಜಾಬ್. ನೆಕ್ಸ್ಟ್ ನೋಡ್ರಿ, ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಮೇಜರ್ ಅಂತ ಕೆಲವೊಂದಿಷ್ಟು ಎಕ್ಸಾಮ್ಸ್ ಗಳಲ್ಲಿ ಕೇಳಬಹುದು. ಇನ್ ಕೇಸ್ ಬ್ಯಾಂಕಿಂಗ್ ಅಲ್ಲಿ ಆದ್ರೂ ನಿಮ್ಗೆ ಕೇಳಬಹುದು ಅಥವಾ SSC ಅಲ್ಲಿ ಕೇಳಬಹುದು. ನೇಚರ್ ಇಂಡೆಕ್ಸ್ 2022. ಓಕೆ, ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಏನಪ್ಪಾ ಅಂದ್ರೆ ಇಂಡಿಕೇಟರ್ ಆಫ್ ದ ಹೈ ಕ್ವಾಲಿಟಿ ರಿಸರ್ಚ್ ಇನ್ ನ್ಯಾಚುರಲ್ ಅಂಡ್ ಫಿಸಿಕಲ್ ಸೈನ್ಸ್. ರಿಸರ್ಚ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಡಿಕೇಟರ್ ಆಫ್ ಹೈ ಕ್ವಾಲಿಟಿ ರಿಸರ್ಚ್ ಇನ್ ನ್ಯಾಚುರಲ್ ಫಿಸಿಕಲ್ ಸೈನ್ಸ್ ಒಳಗ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಅಪ್ಪ ಇದು ನೇಚರ್ ಇಂಡೆಕ್ಸ್ 2020 ಒಳಗ ಬಂದದ. ಯಾವ್ದು ಬಂದದ? ಯಾವ ಯೂನಿವರ್ಸಿಟಿ? ಹೈದರಾಬಾದ್, ಯೂನಿವರ್ಸಿಟಿ ಆಫ್ ಹೈದರಾಬಾದ್. ನೇಚರ್ ಇಂಡೆಕ್ಸ್ 2021 ಒಳಗ. ಓಕೆ, ಯೂನಿವರ್ಸಿಟಿ ಆಫ್ ಹೈದರಾಬಾದ್. ಓಕೆ, ನೆಕ್ಸ್ಟ್ ನೋಡ್ರಿ, ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್. ಓಕೆ, ಇದು ನ್ಯೂಸ್ ಒಳಗಿತ್ತು. ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2022 ಅಂತ. ಇದು ಯಾಕಿತ್ತಪ್ಪ ಅಂದ್ರೆ ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಎಷ್ಟು ಜನರೇಟ್ ಆಗ್ತದೆ, ವರ್ಲ್ಡ್ ವೈಡ್ ಎಷ್ಟು ಆಗ್ತದೆ, ಇಂಡಿಯಾ ಒಳಗೆ ಎಷ್ಟು ಆಗ್ತದೆ. ಲಾಸ್ಟ್ 2 ಇಯರ್ಸ್ ಏನಪ್ಪ ನಮ್ಗೆ ರಿಪೋರ್ಟ್ ಬಂದಿರಲಿಲ್ಲ ಎಂಪ್ಲಾಯ್ಮೆಂಟ್ ಜನರೇಟ್ ಅಂದ್ರೆ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿವಿ ಭಾರತದವರು, ನಮ್ ಗವರ್ಮೆಂಟ್ ದಿಂದ ಏನಪ್ಪ ಬಂದಿರಲಿಲ್ಲ. ಬಟ್ ಈ ರೀಸೆಂಟ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕೆ. ಅದೇ ರೀತಿ ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2022 ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಯಾರು ಕೊಡ್ತಾರಪ್ಪ? ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2022. ನಮ್ಗೆ ಈ ನ್ಯೂಸ್ ಒಳಗೆ ಏನ್ ಸಿಕ್ಕಿದಪ್ಪ ಅಂದ್ರೆ ಮೇನ್ ಪಾಯಿಂಟ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಏನ್ ರೀತಿ ಒಳಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಓಕೆ, ನಮಗೇನ್ ಕ್ವಶನ್ ಕೇಳ್ತಾರ? ಇದ್ರ ಬಗ್ಗೆ ಕೇಳ್ತಾರೆ. ಇದ್ರ ಬಗ್ಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಎಲ್ಲದಪ್ಪ? ಹೆಡ್ ಕ್ವಾರ್ಟರ್ ಇಲ್ಲದ? ಹೆಡ್ ಕ್ವಾರ್ಟರ್ ಇನ್ ಜಿನೆವಾ. ಓಕೆ, ಹೆಡ್ ಕ್ವಾರ್ಟರ್ ಇಲ್ಲದ್ರಿ ಜಿನೆವಾ ಒಳಗ ಹೆಡ್ ಕ್ವಾರ್ಟರ್. ಓಕೆ, ಜಿನೆವಾ ಹೆಡ್ ಕ್ವಾರ್ಟರ್ ಅದ ಮೀನ್ಸ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಸ್ವಿಟ್ಜರ್ಲ್ಯಾಂಡ್ ಒಳಗೆ ಏನದ ರೀ ಇದ್ರದ್ದು ಹೆಡ್ ಕ್ವಾರ್ಟರ್ ಇದೆ. ಓಕೆ, ಸ್ವಿಟ್ಜರ್ಲ್ಯಾಂಡ್ ಒಳಗ ಇದ್ರದ್ದು ಹೆಡ್ ಕ್ವಾರ್ಟರ್. ಓಕೆ, ನೋಡಿ, ಇದು ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2022 ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಈ ನ್ಯೂಸ್ ಒಳಗೆ ಏನ್ ಇಂಪಾರ್ಟೆಂಟ್ ಅಪ್ಪ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ನಮ್ ಪ್ರಶ್ನೆ ಏನ್ ಬರ್ತದ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಎಲ್ಲಿ ಲೊಕೇಟ್ ಆಗದ, ಎಲ್ಲದಪ್ಪ, ಯಾವ ಪ್ಲೇಸ್ ಒಳಗ? ಹೆಡ್ ಕ್ವಾರ್ಟರ್ ಜಿನೆವಾ ಅಂಡ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಏನದಪ್ಪ ಇಂಪಾರ್ಟೆಂಟ್? ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಫೌಂಡ್. ಓಕೆ, ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದ್ರೂ ನ್ಯೂಸ್ ಒಳಗೆ ತಂದೆ ತೊಗೊಳ್ಳೋದು. ಯಾವ ಒಂದು ನೇವಿ ನೆಫ್ಟಿ ಇಂಡಿಯಾ ಅಂತ ಒಂದು ಇದನ್ನಿದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು ಏನಪ್ಪ? ರೇಟಿಂಗ್ ಅಂದ್ರೆ ಕಂಪನಿಗಳು ಶೇರ್ ಮಾರ್ಕೆಟ್ಗಳು ರೇಟಿಂಗ್ ಯಾವ ರೀತಿ ಕೊಡ್ತಾರಲ್ಲ ಅದೇ ರೀತಿ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಫಂಡ್ ಅಂದ್ರೆ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಿರೋದು? ನೇವಿ ನೆಫ್ಟಿ ಇಂಡಿಯಾ. ಓಕೆ, ನೇವಿ ನೆಫ್ಟಿ ಇಂಡಿಯಾ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಫಂಡ್ ಅಂದ್ರೆ ಆಲ್ ಅರೌಂಡ್ ಇಟ್ ಟ್ರ್ಯಾಕ್ಸ್ ಎಷ್ಟು ಏನನ್ನ ಟ್ರ್ಯಾಕ್ ಮಾಡ್ತದಪ್ಪ? ಪರ್ಫಾರ್ಮೆನ್ಸ್ ಆಫ್ ಮ್ಯಾನುಫ್ಯಾಕ್ಚರ್ ಸಂಬಂಧ ಟಾಪ್ 300 ಕಂಪನೀಸ್ ಇಂಡಿಯಾ ಅಂದ್ರೆ ಟಾಪ್ 300 ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಯಾರು ಮುಂದೆ ಅದಾರಪ್ಪ ಅನ್ನೋದನ್ನ ಅದನ್ನ ಟ್ರ್ಯಾಕ್ ಮಾಡ್ತದ. ಅದನ್ನ ಯಾರು ಬಿಡ್ತಿರೋದು? ನೇವಿ ನೆಫ್ಟಿ ಇಂಡಿಯಾ ಅಂತ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್. ಓಕೆ, ನೇವಿ ನೆಫ್ಟಿ ಅನ್ನೋದು ಇನಿಷಿಯೇಟಿವ್ ತಗೊಂಡು ಏನ್ ಮಾಡ್ತೀರಪ್ಪ? ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಫೌಂಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಏನ್ ಹೇಳುದು? ದ ನಮಾಮಿ ಗಂಗೆ ಪ್ರೋಗ್ರಾಮ್. ಓಕೆ, ದ ನಮಾಮಿ ಗಂಗೆ ಪ್ರೋಗ್ರಾಮ್. ಈ ನಮಾಮಿ ಗಂಗೆ ಯಾಕಪ್ಪ ನ್ಯೂಸ್ ಇರೋದಂದ್ರೆ ಅರೌಂಡ್ ಮಿನಿಸ್ಟರ್ ಆಫ್ ಜಲಶಕ್ತಿ. ಯಾವ್ದು? 1 ಸೆಕೆಂಡ್. ನಮಾಮಿ ಗಂಗೆಯಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಏನ್ ಮಾಡೋದು? ಅರೌಂಡ್ 30,000 crore ಏನ್ ಮಾಡೋದು? ಸ್ಯಾಂಕ್ಷನ್ ಮಾಡೋದು. ಓಕೆ, ಈ ನಮಾಮಿ ಗಂಗೆ ಪ್ರೋಗ್ರಾಮ್ ಅನ್ನೋದೇನು? ಏನಪ್ಪಾ ಇದ್ರ ಸೈಲೆಂಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ನಮಾಮಿ ಗಂಗೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅದ ಕಾಂಪ್ರಿಹೆನ್ಸಿವ್ 100% ಸೆಂಟ್ರಲಿ ಫಂಡ್. ನಮ್ಗೆ ಏನ್ ಕೇಳ್ತಾರ? ನಮಾಮಿ ಗಂಗೆ ಪ್ರೋಗ್ರಾಮ್ ಅಲ್ಲಿ ಸ್ಟೇಟ್ ಮಾಡ್ತದನೋ ಫಂಡಿಂಗು ಅಥವಾ ಸೆಂಟ್ರಲ್ ಮಾಡ್ತದೋ ಅಥವಾ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಕೂಡಿ ಕಾಂಟ್ರಿಬ್ಯೂಷನ್ ಒಳಗ ಈ ನಮಾಮಿ ಗಂಗೆ ಪ್ರೋಗ್ರಾಮಿಗೆ ಫಂಡ್ ಅನ್ನ ರಿಲೀಸ್ ಮಾಡ್ತೀವಿ. ಇದ್ರೊಳಗೆ ನಮ್ಗೆ ಮೇನ್ ಕ್ವಶನ್
ಓಕೆ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಏನು ನೋಡಿರ್ತಿದ್ದಪ್ಪ ಅಂದ್ರೆ ದ ನಮಾಮಿ ಗಂಗೆ ಪ್ರೋಗ್ರಾಮ್. ಓಕೆ, ನಮಾಮಿ ಗಂಗೆ ಪ್ರೋಗ್ರಾಮ್ ಅಪ್ಪ ಯಾಕೆ ನ್ಯೂಸ್ ಒಳಗದ ಅಂದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಏನ್ ಮಾಡದ ಅರೌಂಡ್ 30,000 crore, ಅರೌಂಡ್ ಎಷ್ಟು 30,000 crore ಏನ್ ಮಾಡದಪ್ಪ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ. ಎಲ್ಲಿ? ನಮಾಮಿ ಗಂಗೆ ಅಂದ್ರೆ ಯಾವ ನದಿಯಪ್ಪ, ಯಾವ ನದಿ ಕ್ಲೀನ್ ಮಾಡ್ಲಿಕ್ಕೆ, ಯಾವ ನದಿಯನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿಕ್ಕೆ ಯಾವ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಏನ್ ಮಾಡಿದ ಅರೌಂಡ್ 30,000 crore ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಓಕೆ, ಈ ನಮಾಮಿ ಗಂಗೆ ಮೇಜರ್ ಫ್ಯೂಚರ್ಸ್ ಏನಪ್ಪಾ ಅಂದ್ರೆ ಇದರಲ್ಲಿ 100% ಫಂಡಿಂಗ್ ಯಾರು ಮಾಡ್ತಾರಪ್ಪ ಅಂದ್ರೆ 100% ಫಂಡಿಂಗ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತದೆ. ಮೇಜರ್ ಫೋಕಸ್ ಯಾವ ಸ್ಟೇಟ್ ಅಲ್ಲಿ ಫೋಕಸ್ ಮಾಡ್ತದಪ್ಪ ಅಂದ್ರೆ ಯುಪಿ, ಉತ್ತರಾಖಂಡ್, ಜಾರ್ಖಂಡ್, ಆಮೇಲೆ ಬಿಹಾರ್, ಆಮೇಲೆ ವೆಸ್ಟ್ ಬೆಂಗಾಲ್. ಓಕೆ, ಯುಪಿ, ಉತ್ತರಾಖಂಡ್, ಜಾರ್ಖಂಡ್, ಬಿಹಾರ್, ಆಮೇಲೆ ವೆಸ್ಟ್ ಬೆಂಗಾಲ್ ಈ ಸ್ಟೇಟ್ ಗಳಲ್ಲಿ ಕ್ಲೀನ್ ಅಂಡ್ ಪ್ರೊಟೆಕ್ಟ್ ಗಂಗಾ ನದಿ ಏನದಪ್ಪ ಯಾವ ರಾಜ್ಯಗಳಲ್ಲಿ ಹರಿತದ ಆ ರಾಜ್ಯಗಳಲ್ಲಿ ಈ ಗಂಗಾ ನದಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಈ ನಮಾಮಿ ಗಂಗೆ ಪ್ರೋಗ್ರಾಮ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಸ್ಟಾರ್ಟ್ ಮಾಡಿರೋದು. ಓಕೆ, ಅದರಲ್ಲಿ ಮಿನಿಸ್ಟರ್ ಆಫ್ ಜಲಶಕ್ತಿ ಏನ್ ಮಾಡಬೇಕು 30,000 crore ನ ಇನ್ವೆಸ್ಟ್ಮೆಂಟ್ ಮಾಡದ. ಓಕೆ, ನೆಕ್ಸ್ಟ್ ನೋಡ್ರಿ ಮಾಡರ್ನ್ ಫುಡ್ ಗ್ರೈನ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಅನೌನ್ಸ್ ಮಾಡಿತ್ತಪ್ಪ ಅಂದ್ರ ಫುಡ್ ಅನ್ನ ಸೇಫ್ ಆಗಿ ಇಡ್ಲಿಕ್ಕೆ. ಓಕೆ, ಕೋಲ್ಡೇಜ್ ಟ್ರೈನ್ ಅನ್ನ ಅಂದ್ರೆ ಕೋಲ್ಡ್ ಸ್ಟೋರ್ ಟ್ರೈನ್ ಫೆಸಿಲಿಟೀಸ್ ಗಳನ್ನ ಕೊಡೋದು, ಕೋಲ್ಡ್ ಸ್ಟೋರೇಜ್ ಗಳನ್ನ ಬಿಲ್ಡ್ ಮಾಡೋದನ್ನ ಏನ್ ಮಾಡಿತ್ತಪ್ಪ ಸೆಂಟ್ರಲ್ ಗವರ್ಮೆಂಟ್ ಅನೌನ್ಸ್ ಮಾಡಿತ್ತು. ಈ ಮಾಡರ್ನ್ ಫುಡ್ ಗ್ರೈನ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಯಾಕಪ್ಪ ಇರೋದ್ರಿಂದ ಇದರಲ್ಲಿ ಮಿನಿಸ್ಟ್ರಿ ಯಾವ್ದು ಬರ್ತದೆ? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಮಿನಿಸ್ಟ್ರಿ ಆಫ್ ಯಾವ ಮಿನಿಸ್ಟ್ರಿ ಬರ್ತದೆ ಇದ್ರೊಳಗೆ? ಮಾಡರ್ನ್ ಫುಡ್ ಗ್ರೈನ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್. ನಮ್ಗೆ ಏನಪ್ಪಾ ಇಂಪಾರ್ಟೆಂಟ್? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಓಕೆ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇದ್ರೊಳಗೆ ಬರ್ತದೆ. ಯಾವ ಡಿಪಾರ್ಟ್ಮೆಂಟ್ ಬರ್ತದಪ್ಪ? ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಓಕೆ, ಯಾಕಪ್ಪ ಈ ನ್ಯೂಸ್ ಒಳಗೆ ಇರೋದ್ರಿಂದ ಈ ಮಾಡರ್ನ್ ಫುಡ್ ಗ್ರೈನ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ನಾವು ಬಹಳಷ್ಟು ಭಾರತದಲ್ಲಿ ಏನ್ ಮಾಡ್ತೇವೆ ಫುಡ್ ವೇಸ್ಟ್ ಆಗ್ತದೆ. ಯಾರಿಗಪ್ಪ ನೆಸೆಸಿಟಿ ಇಲ್ಲ ಅವ್ರ ತನಕ ಕೆಲವೊಂದಷ್ಟು ಸಲ ಫುಡ್ ಹೋಗಿ ಮುಟ್ಟಂಗಿಲ್ಲ. ಅದಕ್ಕೋಸ್ಕರ ಇದನ್ನ ಸ್ಟಡಿ ಸಪ್ಲೈ ಅಂದ್ರೆ ಪ್ರಾಪರ್ ಆಗಿ ಸಪ್ಲೈ ಮಾಡ್ಲಿಕ್ಕೆ, ಕ್ವಾಲಿಟಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಎಷ್ಟು ದಿನ ನಾವು ಸ್ಟೋರೇಜ್ ಅಲ್ಲಿ ಇಡ್ತೀವಪ್ಪ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀವಿ ಅಷ್ಟು ದಿನ ಫುಡ್ ಪ್ರೊಟೆಕ್ಟ್ ಆಗ್ತದೆ. ಅಗೇನ್ ಎಕನಾಮಿಕ್ ಡೆವಲಪ್ಮೆಂಟ್, ಇದರಿಂದ ಏನಾಗ್ತದಪ್ಪ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತದೆ. ಫುಡ್ ವೇಸ್ಟ್ ಆದ್ರೆ ಯಾರಿಗೂ ಸಿಗಂಗಿಲ್ಲ. ಫುಡ್ ಅನ್ನ ಸ್ಟೋರೇಜ್ ಮಾಡಿಟ್ಟು ಯಾರಿಗೆ ನೆಸೆಸಿಟಿ ಇದಪ್ಪ ಅವ್ರಿಗೆ ಕೊಟ್ರೆ ಏನಾಗ್ತದ ನಮ್ದು ಪಾವರ್ಟಿಯನ್ನ ಕಡಿಮೆ ಮಾಡಬಹುದು. ಡೇ ಟು ಡೇ ನೀಡ್ಸ್ ಅಂದ್ರೆ ಡೈಲಿ ಮೀಲ್ ಏನ್ ಬೇಕಾಗಿರ್ತದಪ್ಪ ಪೂರ್ ಪೀಪಲ್ ಗೆ ನೆಸೆಸಿಟಿ ಇರ್ತದಲ್ಲ ಅದನ್ನ ನಾವು ಈಸಿಲಿ ಪ್ರೊವೈಡ್ ಮಾಡಬಹುದು. ಓಕೆ, ಮಾಡರ್ನಿಂಗ್ ಫುಡ್ ಗ್ರೈನ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ನ ಸೆಂಟ್ರಲ್ ಗವರ್ಮೆಂಟ್ ಅನೌನ್ಸ್ ಮಾಡೋದು. ಓಕೆ, ನೆಕ್ಸ್ಟ್ ನೋಡ್ರಿ ನೀತಿ ಆಯೋಗ ಯಾಕದಪ್ಪ ಇದು ಇಂಪಾರ್ಟೆಂಟ್ ಅದ? ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಈ ನೀತಿ ಆಯೋಗದ ಬಗ್ಗೆ ಪ್ರತಿ ಸಲನೂ ಒಂದು ಕ್ವಶನ್ ಇರ್ತದೆ. ನೀತಿ ಆಯೋಗ ಇದನ್ನ ಥಿಂಕ್ ಟ್ಯಾಂಕ್ ಆಫ್ ಅ ಸೆಂಟ್ರಲ್ ಗವರ್ಮೆಂಟ್. ಇದೇನಪ್ಪ ಥಿಂಕ್ ಟ್ಯಾಂಕ್. ಓಕೆ, ಮೊದಲೇನಿತ್ತು ಈ ನೀತಿ ಆಯೋಗಕ್ಕಿಂತ ಮುಂಚೆ? ಮೊದಲೇನಿತ್ತಪ್ಪ ಪ್ಲಾನಿಂಗ್ ಕಮಿಷನ್ ಇತ್ತು. ಓಕೆ, ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಏನಿತ್ತು? ಪ್ಲಾನಿಂಗ್ ಕಮಿಷನ್ ಇತ್ತು. ಈ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಈಗ ಏನ್ ಮಾಡ್ಯಾರಪ್ಪ ಈ ಪ್ಲಾನಿಂಗ್ ಕಮಿಷನ್ ನ ತೆಗೆದಾಕಿ ನೀತಿ ಆಯೋಗನ ಸ್ಟಾರ್ಟ್ ಮಾಡ್ಯಾರ. ಈ ನೀತಿ ಆಯೋಗ ಏನಪ್ಪ ಇದನ್ನ ಥಿಂಕ್ ಟ್ಯಾಂಕ್ ಆಫ್ ಅ ಸೆಂಟ್ರಲ್ ಗವರ್ಮೆಂಟ್. ನಿಮ್ ಕ್ವಶನ್ ಕೇಳಬಹುದು, ಥಿಂಕ್ ಟ್ಯಾಂಕ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಥಿಂಕ್ ಟ್ಯಾಂಕ್ ಯಾವ್ದಪ್ಪ? ಓಕೆ, ನಿಮ್ಗೆ ಆಪ್ಷನ್ ಕೊಡಬಹುದು. ನೀತಿ ಆಯೋಗ ಕೊಡಬಹುದು, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೊಡಬಹುದು, ಮಿನಿಸ್ಟರ್ ಆಫ್ ಡಿಫೆನ್ಸ್ ಕೊಡಬಹುದು, ಮಿನಿಸ್ಟರ್ ಆಫ್ ಹೋಮ್ ಮಿನಿಸ್ಟ್ರಿ ಕೊಡಬಹುದು. ಬಟ್ ಆಪ್ಷನ್ ಏನು? ಉತ್ತರ ಏನು? ನೀತಿ ಆಯೋಗ. ಓಕೆ, ಇದನ್ನ ಥಿಂಕ್ ಟ್ಯಾಂಕ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ರಿಪ್ಲೇಸ್ಡ್ ಬೈ ದ ಯಾವುದು ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡಿದ ಯಾವಾಗಪ್ಪ? 1st Jan 2015. ಓಕೆ, 1st Jan 2015. ಓಕೆ, 1st Jan 2015 ಏನ್ ಮಾಡಿದಾರಪ್ಪ ಇದನ್ನ ನೀತಿ ಆಯೋಗನ ಲಾಂಚ್ ಮಾಡೋದು. ಚೇರ್ಪರ್ಸನ್ ಯಾರು ಇರ್ತಾರೆ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ಚೇರ್ಪರ್ಸನ್ ಆಫ್ ನೀತಿ ಆಯೋಗ ಚೇರ್ಪರ್ಸನ್ ನಮ್ದು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನೀತಿ ಆಯೋಗ ಚೇರ್ಪರ್ಸನ್ ಯಾರಾಗಿರ್ತಾರಪ್ಪ? ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇದು ಗವರ್ನಿಂಗ್ ಕೌನ್ಸಿಲ್ ಒಳಗ ಪ್ರಾಪರ್ ಆಗಿ ವರ್ಕ್ ಮಾಡೋದು. ಅದರಲ್ಲಿ ಯಾರು ಇನ್ಕ್ಲೂಡೆಡ್ ಇರ್ತಾರಪ್ಪ ಅಂದ್ರೆ ಚೀಫ್ ಮಿನಿಸ್ಟರ್ ಆಫ್ ಆಲ್ ಸ್ಟೇಟ್ಸ್, ಪ್ರತಿಯೊಂದು ಸ್ಟೇಟ್ಸ್, ಆಮೇಲೆ ಯೂನಿಯನ್ ಟೆರಿಟರೀಸ್, ಲೆಫ್ಟಿನೆಂಟ್ ಗವರ್ನರ್ಸ್ ಎಲ್ಲರೂ ಏನಿರ್ತಾರಪ್ಪ ಈ ನೀತಿ ಆಯೋಗದಲ್ಲಿ ಇರ್ತಾರೆ. ಇದ್ರ ಮೇನ್ ವಿಷನ್ ಏನು? ಮಿನಿಮಮ್ ಗವರ್ನೆನ್ಸ್, ಮ್ಯಾಕ್ಸಿಮಮ್ ಗವರ್ನೆನ್ಸ್. ಓಕೆ, ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗವರ್ಮೆಂಟ್. ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗವರ್ಮೆಂಟ್ ಅಂದ್ರೆ ಗವರ್ಮೆಂಟ್ ಕಡಿಮೆ ಇರಬೇಕು, ಮ್ಯಾಕ್ಸಿಮಮ್ ಆ ಗವರ್ನೆನ್ಸ್ ಜಾಸ್ತಿ ಯುಟಿಲೈಸ್ ಆಗಬೇಕು. ಗವರ್ನೆನ್ಸ್ ಅಂದ್ರೆ ಗವರ್ಮೆಂಟ್ ಏನ್ ಸ್ಕೀಮ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದ ಅದು ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟಬೇಕು. ಯಾವಾಗ ಯಾರಿಗೆ ನೆಸೆಸಿಟಿ ಇರ್ತದಲ್ಲ ಅವ್ರಿಗೆ ಹೋಗಿ ಮುಟ್ಟಿದಾಗನ ಅದಕ್ಕೆ ಅರ್ಥ ಏನ್ ಬರ್ತದಪ್ಪ? ಗವರ್ನೆನ್ಸ್ ಅಂತ ಬರ್ತದೆ. ಗವರ್ಮೆಂಟ್ ಏನಾದ್ರು ಸ್ಕೀಮ್ ಅನೌನ್ಸ್ ಮಾಡಿದ್ರ ಆ ಸ್ಕೀಮು ಯಾರ ಸಲುವಾಗಿ ಮಾಡಿರ್ತಾರ? ಫಾರ್ ಎಕ್ಸಾಂಪಲ್ ಈಗ ಅಂಗವಿಕಲರ ಸಲುವಾಗಿ ಮಾಡಿದ್ರಪ್ಪ ಅಂದ್ರೆ ಗವರ್ಮೆಂಟ್ ಸ್ಕೀಮ್ ಏನಾದ್ರು ಮಾಡಿದ್ರ ಅಂದ್ರೆ ಅದು ಅವ್ರ ತನಕ ಹೋಗಿ ಮುಟ್ಬೇಕು. ಅದಕ್ಕೆ ಏನಂತಾರಪ್ಪ? ಗವರ್ನೆನ್ಸ್ ಅಂತಾರೆ. ಓಕೆ, ಇದು
ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗವರ್ಮೆಂಟ್. ಇಲ್ಲಿ ಗವರ್ಮೆಂಟ್ ಸಣ್ಣ ಪುಟ್ಟ ಏನ್ ನಮ್ ಕಚೇರಿ ಎಲ್ಲ ಕೆಲಸ ಇರ್ತಾವಲ್ಲ ಅದು ಕಡಿಮೆ ಆಗ್ಬೇಕು, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಆಗ್ಬೇಕು. ಅಂದ್ರೆ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಇಲ್ಲಿ ಆಗ್ಬೇಕು. ಓಕೆ, ಇದ್ರ ಮೇನ್ ಮತ್ತೊಂದೇನಪ್ಪ, ಸ್ಪಿರಿಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. ಓಕೆ, ಸ್ಪಿರಿಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್ ಅದು ಇದ್ರದ್ದು ನೀತಿ ಆಯೋಗದ ಮೇನ್ ಇಂಟೆನ್ಷನ್ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಾರ್ಮರ್ಸ್ ಒಂದು ವಿಶೇಷವಾದ ನ್ಯೂಸ್ ಏನಪ್ಪಾ ಅಂದ್ರೆ ಫಾರ್ಮರ್ಸ್ ಆಯ್ತು. ಅಗೇನ್ ಅಗ್ರಿಕಲ್ಚರಲ್ ಲೋನ್. ಓಕೆ, ಗವರ್ಮೆಂಟ್ ಏನ್ ಅನೌನ್ಸ್ ಮಾಡೋದು, ಅಗ್ರಿಕಲ್ಚರಲ್ ಲೋನ್ ಅನೌನ್ಸ್ ಮಾಡೋದು. ಓಕೆ, ಅಗ್ರಿಕಲ್ಚರಲ್ ಲೋನ್. ಅಗ್ರಿಕಲ್ಚರಲ್ ಲೋನ್ ಇದು ಮೊದಲಿತ್ತು, ಇದು ರೀಸೆಂಟ್ ಆಗಿ ಏನ್ ಮಾಡಿದ್ರಪ್ಪ 2020 ಅಲ್ಲಿ ಇಟ್ ವಾಸ್ ಸ್ಟಾಪ್. ಅಂದ್ರೆ 2020 ಇದನ್ನ ಸ್ಟಾಪ್ ಮಾಡಿದ್ರು, ಬಟ್ ಈಗ ರೀಸ್ಟಾರ್ಟ್ ಮಾಡ್ಯಾರ. ಏನಂತ, ಮಾಡಿಫೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್. ಓಕೆ, ಏನ್ರಿ ಅಗ್ರಿಕಲ್ಚರಲ್ ಲೋನ್, ಸಾರಿ ಅಗ್ರಿಕಲ್ಚರಲ್ ಲೋನ್. ಓಕೆ, ಇದನ್ನ 2020 ಅಲ್ಲಿ ಸ್ಟಾಪ್ ಮಾಡಿದ್ರು, ಈಗ ಮಾಡಿಫೈ ಮಾಡಿ ಹೊಸ ಹೆಸರು ಕೊಟ್ಟು ರೀನೇಮ್ ಏನಪ್ಪ, ಮಾಡಿಫೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್. ಓಕೆ, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅಂತ ಗವರ್ಮೆಂಟ್ ಲಾಂಚ್ ಮಾಡಿದ. ಈ ಫಾರ್ಮರ್ಸ್ ಏನಪ್ಪಾ ಅಂದ್ರೆ ಮೇನ್ ಆಗಿರೋದು ಇಂಟೆನ್ಷನ್ ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್. ಅಂದ್ರೆ ಶಾರ್ಟ್ ಟರ್ಮ್ ಅಂದ್ರೆ ಅರೌಂಡ್ ಎಷ್ಟಪ್ಪ ನಿಮ್ಗೆ 1.5% ಇಂಟ್ರೆಸ್ಟ್ ಇರ್ತದ, ಅರೌಂಡ್ 3 lakh ತನಕ ನಿಮ್ಗೆ ಕೊಡ್ತಾರ, ಲೋನ್ ಅನ್ನ ಕೊಡ್ತಾರೆ. ಓಕೆ, ಪರ್ ಆನಮ್ ಎಷ್ಟದಪ್ಪ, ಇದು 3%, 1.500. ಬಟ್ ಪರ್ ಆನಮ್ ಅಂದ್ರೆ ಇಯರ್ಲಿ ಎಷ್ಟು ಪರ್ಸೆಂಟ್ ಇದಪ್ಪ ಇಂಟ್ರೆಸ್ಟ್, 7% ಇಂಟ್ರೆಸ್ಟ್ ಇರ್ತದ. ಇದ್ರೊಳಗ 100% ಫಂಡಿಂಗ್ ಯಾರು ಮಾಡ್ತಾರೆ? ನಮ್ ಮೇನ್ ಏನ್ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಈ ಅಗ್ರಿಕಲ್ಚರಲ್ ಲೋನ್ ಒಳಗ ಸ್ಟೇಟ್ ಗವರ್ಮೆಂಟ್ ಫಂಡಿಂಗ್ ಅದನೋ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಫಂಡಿಂಗ್ ಅದನೋ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನಾವು ಕೇಳಬಹುದು, ಪ್ರತಿ ವರ್ಷ 6,000 ಬರ್ತದಪ್ಪ ಫಾರ್ಮರ್ಸ್, 2,000 ಈ ರೀತಿ 3-4 ಕಂತುಗಳಲ್ಲಿ ಏನ್ ಬರ್ತದ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಬರ್ತದೆ. ಅದ್ರೊಳಗ ಕೆಲವೊಂದಷ್ಟು ಸ್ಟೇಟ್ಗಳು, ಫಾರ್ ಎಕ್ಸಾಂಪಲ್ ಈಗ ತೆಲಂಗಾಣ ಸಪರೇಟ್ ಸ್ಕೀಮ್ ಅದ. ಈ ತೆಲಂಗಾಣ ಏನ್ ಇಂಪ್ಲಿಮೆಂಟ್ ಮಾಡಿತ್ತಲ್ಲ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ, ಆ ಒಂದು ಇನಿಷಿಯೇಟಿವ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ತಗೊಂಡು ಇದನ್ನ ಓವರ್ ಆಲ್ ಇಂಡಿಯಾ ಸ್ಪ್ರೆಡ್ ಮಾಡಿದ್ರು. ಓಕೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಓಕೆ, ಮೇನ್ ಇನಿಷಿಯೇಟಿವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ತೆಲಂಗಾಣ ಗವರ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಇಲ್ಲಿ 1.5% ನಿಮಗೆ ಇಯರ್ಲಿ ಪರ್ ಆನಮ್ ಎಷ್ಟದಪ್ಪ ಇಂಟ್ರೆಸ್ಟ್, 7% ಇಂಟ್ರೆಸ್ಟ್ ಅದ. ಅರೌಂಡ್ ಎಷ್ಟು ನಿಮ್ಗೆ ಇದನ್ನ ಕೊಡ್ತಾರ, ಲೋನು 3 lakh. ಓಕೆ, ಯಾರು ರಿಫಂಡ್ ಜಲ್ದಿ ಮಾಡ್ತಾರ, ಓಕೆ ಯಾರು ರಿಫಂಡ್ ಜಲ್ದಿ ಮಾಡ್ತಾರಲ್ಲ ಅವ್ರಿಗೆ ಅಗೇನ್ 3% ಸಬ್ಸಿಡಿ ಟೈಪ್ ಏನ್ ಮಾಡ್ತಾರಪ್ಪ ನಿಮ್ಗೆ ಬಿಟ್ಬಿಡ್ತಾರೆ. ಈ 7% ಅಲ್ಲಿ ಅಗೇನ್ 3% ಏನ್ ಮಾಡ್ತಾರ ನಿಮ್ಗೆ ಮೈನಸ್ ಮಾಡ್ತಾರೆ. ಯಾರು ಅಗ್ರಿಕಲ್ಚರಲ್ ಲೋನ್ ಅನ್ನ ಕಂಟಿನ್ಯೂಸ್ ಆಗಿ ಪ್ರಾಪರ್ ಆಗಿ ತಗೊಂತಾರಲ್ಲ ಅವ್ರಿಗೆ ಅಗ್ರಿಕಲ್ಚರ್ ಲೋನ್ ಓಕೆ ಏನ್ ಮಾಡ್ತಾರಪ್ಪ 3% ಅನ್ನ ಬಿಟ್ಬಿಡ್ತಾರೆ. ಓಕೆ, ನಾರ್ಮಲ್ ಆಗಿ. ಓಕೆ, ಇಂಪ್ಲಿಮೆಂಟೆಡ್ ಬೈ ದ ಯಾರು ಇಂಪ್ಲಿಮೆಂಟ್ ಮಾಡ್ಯಾರ ಅನ್ನೋದು ಕ್ವಶನ್ ಕೇಳಬಹುದು ನಿಮ್ಗೆ. ನಾಬಾರ್ಡ್ ಮತ್ತು RBI ಇಂಪ್ಲಿಮೆಂಟೆಡ್ ಬೈ ನಾಬಾರ್ಡ್. ಓಕೆ, ನಾಬಾರ್ಡ್ ಮತ್ತು ನಾಬಾರ್ಡ್ ಅಂಡ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡೋದಪ್ಪ, ನಾಬಾರ್ಡ್ ಜೊತೆ ಸೇರ್ಕೊಂಡು ಇದು ಅಗ್ರಿಕಲ್ಚರ್ ರಿಲೇಟೆಡ್ ಇರೋ ಬ್ಯಾಂಕ್. ನಮ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ಎಲ್ಲ ಹೇಳಿದ್ದೆ ನಿಮ್ಗೆ. ನಾಬಾರ್ಡ್ ಏನ್ ವರ್ಕ್ ಮಾಡ್ತದಪ್ಪ, 2 ಸಲ ವರ್ಕ್ ಮಾಡ್ತಾರೆ. ನಾವು ಲಾಸ್ಟ್ ವಿಡಿಯೋ ನೋಡ್ರಿ, ನಾಬಾರ್ಡ್ ಅನ್ನೋದು ಏನ್ ವರ್ಕ್ ಪ್ರೊಸೆಸ್ ಇದೆ ಅನ್ನೋದು. ಓಕೆ, ಅಗೇನ್ ಯಾರ ಜೊತೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ನ್ಯೂಸ್ ಒಳಗೆ ಯಾಕೆ ಇರೋದು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಪ್ಪ ನಮಗೆ ಎಕ್ಸಾಮ್ಸ್ ಏನ್ ಕೇಳ್ತಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಬಂದ್ರೆ ಏನ್ ಬರುತ್ತಪ್ಪ, ನಾವು ನಾರ್ಮಲ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ಏನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲ ಅದ ಮೇಜರ್ ನಮ್ಮ ಕ್ವಶನ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲ ನಾವು ಲಾಸ್ಟ್ ಟೈಮ್ ಕೇಳಿದ್ದೆ ನಿಮ್ಗೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳಿದ್ರೆ ಜಿನೆವಾ, ಸ್ವಿಟ್ಜರ್ಲೆಂಡ್. ಅದೇ ರೀತಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೇಮ್ ಜಿನೆವಾ ಒಳಗ ಇನ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಸ್ವಿಟ್ಜರ್ಲ್ಯಾಂಡ್ ಒಳಗ ಏನದಪ್ಪ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಅದು. ಓಕೆ, ಅದೇ ರೀತಿ April 7th ಪ್ರತಿ ವರ್ಷ April 7th ಏನನ್ನ ಸೆಲೆಬ್ರೇಟ್ ಮಾಡ್ತೀವಪ್ಪ, ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, April 7 ಏನ್ ಮಾಡ್ತೀವಪ್ಪ, ವರ್ಲ್ಡ್ ಹೆಲ್ತ್ ಡೇ ಅಂತ ನಾವೇನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, 1948 ಅಲ್ಲಿ. 1948 ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗಿದ್ದು. ಯಾವಾಗಪ್ಪ, 1948 ಯಾವ ದಿನ, April 7. ಓಕೆ, April 7 ಅನ್ನ ಏನಂತ ಸೆಲೆಬ್ರೇಟ್ ಮಾಡ್ತೀವಿ, ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಉಡೇ ದೇಶ ಕಾ ಆಮ್ ನಾಗರಿಕ. ಉಡೇ ದೇಶ ಕಾ ಆಮ್ ನಾಗರಿಕ. ನೆಕ್ಸ್ಟ್ ಏನದ, ಉಡಾನ್. ಈ ಸ್ಕೀಮ್ ಏನ್ ಬಂದಿತ್ತಲ್ಲ ಅವಾಗ ಕೆಲವೊಂದಷ್ಟು ಜನ
ಕಮೆಂಟ್ ಏನಪ್ಪ ಕಮೆಂಟ್ ಮಾಡಿದ್ರು ಏನೋ ಉಡಾನ್ ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತ ಅಲ್ಲ. ಆಮ್ ನಾಗರಿಕ ಅಂದ್ರೆ ನಾಗರಿಕರು ಅಂದ್ರೆ ಪ್ರತಿಯೊಬ್ರು ವಿಮಾನದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಾರ್ಮಲ್ ಪೀಪಲ್ ಏನಪ್ಪ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ನಮ್ಮಂತ ನಿಮ್ಮಂತ ಜನ ಏನ್ ಮಾಡ್ಬೋದಪ್ಪ ಉಡೇ ದೇಶಕ್ಕೆ ಆಮ್ ನಾಗರಿಕನು ಈ ಇನಿಷಿಯೇಟಿವ್ ಅಲ್ಲಿ ಏನ್ ಮಾಡ್ಬೋದು ಟ್ರೈನ್ಗಳಲ್ಲಿ ಏನಪ್ಪಾ ಸಂಚಾರ ಮಾಡಬಹುದು. ರೀಸೆಂಟ್ ಆಗಿ ನೋಡ್ತಿರ್ಬೋದು ಈ ಉಡೇ ದೇಶದ ಉಡಾನ್ 1.1 1.2 ಉಡಾನ್ ಕಿಸಾನ್ ಸಲುವಾಗಿ ಸಪರೇಟ್ ಆಗಿ ಇದು ಮಾಡ್ತಾರೆ. ಓಕೆ, ಈ ಉಡಾನ್ ಬಂದಾಗ ಏನ್ ಕಮೆಂಟ್ಸ್ ಬಂದಿತ್ತಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜೋಕ್ ಅದ ಏನು, हवाई चप्पल पहनने वाला भी हवे में उड़ रहा है. ओके, ಯಾರು ನಾರ್ಮಲ್ ಹವಾಯಿ ಚಪ್ಪಲ್ ಏನಾಗ್ತಿದ್ರಪ್ಪ ಅವರು ಹವೆದಾಗ ಹೊರಟಾರೆ ಅಂದ್ರೆ ಉಡಾನ್ ಒಂದು ಸ್ಟಾರ್ಟಿಂಗ್ ಬಂದಾಗ ಕಮೆಂಟ್ ಮಾಡಿದ್ರು ಹವಾಯಿ ಚಪ್ಪಲ್ ಪಹನೆ वाला भी हवे में उड़ रहा है. ओके, उड़ान उड़े देश का आम नागरिक ಏನಪ್ಪ ಇದು ಇನಿಷಿಯೇಟಿವ್ ಉಡೇ ದೇಶ का आम नागरिक. ಓಕೆ, ಇದು ಯಾಕೆ ನ್ಯೂಸ್ ಒಳಗದ ಅಂದ್ರೆ ಇಟ್ ವಾಸ್ ಕಂಪ್ಲೀಟೆಡ್ 5 years ಸಕ್ಸಸ್ಫುಲಿ. ಇದು 5 ವರ್ಷ ಕಂಪ್ಲೀಟ್ ಮಾಡೋದು. ಓಕೆ, ಈ 5 ವರ್ಷಗಳ ಕಾಲ ಏನ್ ಸ್ಟಾರ್ಟ್ ಮಾಡಿದ್ರಲ್ಲ ಈ 5 ವರ್ಷಗಳ ಕಾಲ ಈ 5 ವರ್ಷವನ್ನ ಕಂಪ್ಲೀಟ್ ಯಾರು ಮಾಡೋದ್ರಿ ಉಡಾನ್ ಉಡೇ ದೇಶ का आम नागरिक ಈ ಸ್ಕೀಮ್ 5 years ಕಂಪ್ಲೀಟ್ ಮಾಡಿದ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಇನಿಷಿಯೇಟಿವ್ ತಗೊಳ್ದ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್. ಓಕೆ, ಇದರಿಂದ ಏನಾಗಿದೆಪ್ಪ ಕೆಲವೊಂದಷ್ಟು ಏರ್ಪೋರ್ಟ್ಸ್ಗಳು ಏನು ಸ್ಟಾಪ್ ಆಗಿದ್ದು ಮೂವ್ಮೆಂಟ್ ಇರಲಿಲ್ಲ, ಏರ್ ಅಂದ್ರೆ ಪ್ಲೇನ್ಗಳು ಹಾರಾಡ್ತಿರ್ಲಿಲ್ಲ ಅಂತ ಏರ್ಪೋರ್ಟ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ನಿಯರ್ ಟು ಸಿಟೀಸ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಡಿಸ್ಟ್ರಿಕ್ಟ್ ಇಂದ ಬೇರೆ ಡಿಸ್ಟ್ರಿಕ್ಟ್ ಈ ರೀತಿ ಕನೆಕ್ಟೆಡ್ ಮಾಡ್ಲಿಕ್ಕೆ ಈ ಉಡಾನ್ ಒಂದು ಸ್ಕೀಮ್ ಹೆಲ್ಪ್ ಆಗಿದೆ. ಇದರಿಂದ ಏನಾಗ್ತದಪ್ಪ ಪ್ರತಿಯೊಬ್ಬ ನಾಗರಿಕನು ಕೂಡ ಆಮ್ ನಾಗರಿಕರು ಉಡೇ ದೇಶದ ಆಮ್ ನಾಗರಿಕರು ಏನ್ ಮಾಡೋದಪ್ಪ ಸಂಚಾರ ಮಾಡಬಹುದು. ಅರೌಂಡ್ ಇಲ್ಲಂದ್ರೂ 74 ಏರ್ಪೋರ್ಟ್ಸ್ ಇಂದ 144 ಅಂದ್ರೆ ಡಬಲ್ ಮಾಡಾಗಿದೆ ಏರ್ಪೋರ್ಟ್ಸ್ ಗಳೇನಪ್ಪ 74 ಈಗ ಅರೌಂಡ್ 124 ಏರ್ಪೋರ್ಟ್ಸ್ ಅನ್ನ ಇದು ಮಾಡಿದ್ರು. ಓಕೆ, ಇದು ನ್ಯೂಸ್ ಹೋಗಿದ್ದು. ಇದು ಯಾಕಪ್ಪ ನ್ಯೂಸ್ ಹೋಗಿತ್ತು ಅಂದ್ರೆ ಉಡಾನ್ ಉಡೇ ದೇಶದ ಆಮ್ ನಾಗರಿಕ ಇಟ್ ವಾಸ್ ಕಂಪ್ಲೀಟೆಡ್ 5 years. ಓಕೆ, ಲಾಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ ಗೋವಾ ಬಿಕಮ್ ದ ಫಸ್ಟ್ ಹರ್ ಘರ್ ಜಲ್. ಗೋವಾ ಅಂದ್ರೆ ಫಸ್ಟ್ ಹರ್ ಘರ್ ಜಲ್ ಸ್ಕೀಮ್ ಒಳಗೆ ಯಾರು ಕಂಪ್ಲೀಟ್ ಮಾಡ ಹರ್ ಘರ್ ಜಲ್ ಸ್ಕೀಮ್ ಅನ್ನ ಯಾರು ಕಂಪ್ಲೀಟ್ ಮಾಡಿದ್ರಪ್ಪ ಯಾವ ಒಂದು ಸ್ಟೇಟ್ ಕಂಪ್ಲೀಟ್ ಮಾಡದ ಅಂತ ಕೇಳಿದ್ರಿಂದ ಗೋವಾ ಬಿಕಮ್ ದ ಫಸ್ಟ್ ಸ್ಟೇಟ್ ಟು ಹರ್ ಘರ್ ಜಲ್ ಸ್ಕೀಮ್ ಒಳಗ ಇನಿಷಿಯೇಟಿವ್ ಅಂದ್ರೆ ಕಂಪ್ಲೀಟ್ ಅಂದ್ರೆ ಪ್ರತಿಯೊಂದು ಮನೆಗೂ ಏನಪ್ಪ ನೀರಿನ ಕನೆಕ್ಟ್ ಹರ್ ಘರ್ ಜಲ್ ಸ್ಕೀಮ್. ಓಕೆ, ನಾವು ರೀಸೆಂಟ್ ಆಗಿ ಮಧ್ಯಪ್ರದೇಶ ಒಳಗೆ ಒಂದು ಡಿಸ್ಟ್ರಿಕ್ಟ್ ಒಳಗೆ ನೋಡಿದ್ವಿ. ಮಧ್ಯಪ್ರದೇಶ ಒಂದು ಡಿಸ್ಟ್ರಿಕ್ಟ್ ಒಳಗ ಏನಪ್ಪ ಹರ್ ಘರ್ ಜಲ್ ಅದು ಫಸ್ಟ್ ಡಿಸ್ಟ್ರಿಕ್ಟ್. ಅಗೇನಿದು ಗೋವಾ ಬಿಕಮ್ ದ ಫಸ್ಟ್ ಸ್ಟೇಟ್. ಓಕೆ, ಫಸ್ಟ್ ಸ್ಟೇಟ್. ಈ ಫಸ್ಟ್ ಸ್ಟೇಟ್ ಒಳಗ ಅಗೇನ್ ದಾದರ್ ಅಂಡ್ ನಗರ್ ಹವೇಲಿ ಆಮೇಲೆ ಯೂನಿಯನ್ ಟೆರಿಟರೀಸ್ ಅವು ಕೂಡ ಫಸ್ಟ್ ಪ್ಲೇಸ್ ಒಳಗೆ ಯೂನಿಯನ್ ಟೆರಿಟರಿ ಒಳಗ ದಾದರ್ ಅಂಡ್ ನಗರ್ ಹವೇಲಿ. ಓಕೆ, ದಾದರ್ ಅಂಡ್ ನಗರ್ ಹವೇಲಿ ದಿಯು ದಮನ್ ದಾದರ್ ನಗರ್ ಹವೇಲಿ ದಿಯು ದಮನ್ ಏನ್ ಮಾಡ್ತಾವ ಇದು ಫಸ್ಟ್ ಯೂನಿಯನ್ ಟೆರಿಟರೀಸ್ ಫಸ್ಟ್ ಬರ್ತದ ಸ್ಟೇಟ್ ಒಳಗ ಗೋವಾ ಫಸ್ಟ್ ಬರ್ತದೆ. ಓಕೆ, ಇದು ಈ ವಾರದ ಓವರ್ ಆಲ್ ಕರೆಂಟ್ ಅಫೇರ್ಸ್. ಓಕೆ, ನೀವೇನ್ ಮಾಡ್ರಿ ಪ್ರತಿ ದಿನ ಅಥವಾ ಪ್ರತಿ ವಾರ ನಾನು ಹೇಳ್ತೀನಲ್ಲ ಈ ರೀತಿ ನೋಟ್ಸ್ ತಯಾರು ಮಾಡ್ರಿ. ಓಕೆ, ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಒಂದು ಪಾಯಿಂಟ್. ಈ ಒಂದು ಪಾಯಿಂಟ್ ಅಲ್ಲಿ ನಾ ಏನೇನು ಹೇಳಿದ್ನಲ್ಲ ಆ ಪಾಯಿಂಟ್ ಗಳನ್ನ ಬರ್ಕೊಡ್ರಿ, ಸ್ವಲ್ಪ ಸ್ಪೇಸ್ ಬಿಡ್ರಿ. ಇದೇ ನ್ಯೂಸ್ ರಿಪೀಟ್ ಆಗಿ ಬಂತಪ್ಪ ಅಂದ್ರೆ ಅದರಲ್ಲಿ ಆ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಕೊಂತ ಹೋಗ್ರಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮಾಮಿ ಗಂಗಾ ಪ್ರಾಜೆಕ್ಟ್ ಯಾವ್ದೊಂದು ಸ್ಟೇಟ್ ಪಿಕ್ ಮಾಡಿತ್ತಪ್ಪ ಅಂದ್ರೆ ಆ ಸ್ಟೇಟ್ ಮತ್ತೆ ನಮಾಮಿ ಗಂಗಾ ಪ್ರಾಜೆಕ್ಟ್ ಬರ್ತದೆ. ಈ ನಮ್ಮ ಸ್ಟೇಟ್ ಫಂಡ್ ಕಡಿಮೆ ಬಂದದ ಆ ಟೈಮ್ದಾಗ ಈ ಮತ್ತೆ ನ್ಯೂಸ್ ಒಳಗೆ ಬರ್ತದ. ಅಗೇನ್ ಈ ಇಂಡೆಕ್ಸ್ಗಳನ್ನ ಪ್ರತಿ ವಾರ ನಾವು ಏನ್ ಇಂಡೆಕ್ಸ್ ಬರ್ತದಪ್ಪ, ಯಾವ ಇಂಡೆಕ್ಸ್ ರಿಲೀಸ್ ಮಾಡ್ತಾರೆ, ಎಲ್ಲಿ ಬರ್ತದ, ಯಾವ ಒಂದು ಆರ್ಗನೈಸೇಷನ್ ರಿಲೀಸ್ ಮಾಡ್ತದ ಅನ್ನೋದನ್ನ ನೋಡೋಣ. ಆಮೇಲೆ ವರ್ಲ್ಡ್ ಹೈಯೆಸ್ಟ್ ಲೆವೆಲ್ ಬ್ರಿಡ್ಜ್ ಈ ರೀತಿ ಓವರ್ ಆಲ್ ಕರೆಂಟ್ ಅಫೇರ್ಸ್ ಇದಾವಲ್ಲ ಹೈಲೈಟ್ ಮಾಡಿ ಇಟ್ಕೊಡ್ರಿ. ಹೈಲೈಟ್ ಮಾಡಿ ಒಂದು 4-5 ಪಾಯಿಂಟ್ಸ್ ಮೇಜರ್ ಆಗಿ ಬರೀರಿ. ನೀವು ನಿಯರ್ ಬೈ ಪ್ರತಿ ವಾರ ಅದನ್ನ ರಿವಿಷನ್ ಮಾಡ್ರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಅದನ್ನ ರಿವಿಷನ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡಿ. ಓಕೆ, ಅವಾಗ ಏನಾಗ್ತದಪ್ಪ ಲಾಸ್ಟ್ ವೀಕ್ ಏನ್ ಬಂದಿರ್ತದಲ್ಲ ಆ ಕರೆಂಟ್ ಅಫೇರ್ಸ್ ಅನ್ನ ನಾವು ಈ ವೀಕ್ ಅಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಪ್ರಾಪರ್ ಆಗಿ ಆಗ್ಲಿಕ್ಕೆ ಅನ್ನೋದನ್ನ ನೋಡ್ಬೋದು. ಓಕೆ, ಇದಿಷ್ಟು ಈ ವಾರದ ಏನಪ್ಪಾ ವಿಡಿಯೋ. ಇದ್ರೊಳಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರ ಇನ್ನು ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೋದು. ಅಗೇನ್ ಇನಿಷಿಯೇಟಿವ್ ಇದೇ ರೀತಿ ಕಂಟಿನ್ಯೂ ಆಗ್ತದೆ. ಇನ್ ಕೇಸ್ ಪಾಸಿಬಲ್ ಆದ್ರ ನಾವು ಡೇ ಟು ಡೇ ಏನ್ ಮಾಡ್ತೀವಪ್ಪ ಕರೆಂಟ್ ಅಫೇರ್ಸ್ ಅನ್ನ ಬಿಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ನಿಮ್ಗೇನು ಮೋಸ ಮಾಡಂಗಿಲ್ಲ. ಮೋಸ ಇನ್ ದ ಸೆನ್ಸ್ ಏನಪ್ಪ ಈ ನಮ್ಗೆ ಹೇಳತ್ತಿಲ್ಲಪ್ಪ ಡೈಲಿ ಅಂತ ಇಲ್ಲ. ಓವರ್ ಆಲ್ ವೀಕ್ ಒಳಗೆ ಏನಾಗ್ತದ ವಿ ವಿಲ್ ಟ್ರೈ ಟು ಇನ್ ಶಾರ್ಟ್ ಫಾರ್ಮ್ ನಿಮ್ಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ವಾರ ನೀವು ನೋಡಬಹುದು ಇದೇ ರೀತಿ ವಿಡಿಯೋಸ್ ಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಆಲ್ರೆಡಿ ಒಂದು ಕರೆಂಟ್ ಅಫೇರ್ಸ್ ಡೆಮೋ ಕ್ಲಾಸ್ ಆಗಿದೆ. ಬಟ್ ಈ ಇನಿಷಿಯೇಟಿವ್ ಈ ಪ್ರತಿ ವಾರ ಕರೆಂಟ್ ಅಫೇರ್ಸ್ ಬರ್ತಾ ಇರ್ತದೆ. ಓಕೆ, ಅದೇ ರೀತಿ ಹೇಳ್ಬೇಕಾದ್ರೆ ನಮ್ಗೆ ನ್ಯೂಸ್ ನೋಟಿಫಿಕೇಶನ್ಸ್ ಅಲ್ಲಿ ಲಾಸ್ಟ್ ಟೈಮ್ ಇರೋದೇನಪ್ಪ ಅಪ್ಲಿಕೇಶನ್ಸ್ ಗಳು ಓಪನ್ ಆಗ್ಯಾವ.
ಅದನ್ನ ಯಾರ್ಯಾರು ಎಲಿಜಿಬಲ್ ಇದ್ರೆ ಅವ್ರು ತುಂಬೋದು. BSF ಆಗಿರ್ಬೋದು, ಆಮೇಲೆ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಯಾರು ಡಿಪ್ಲೊಮಾ ಆಮೇಲೆ ITI ಮುಗಿಸಿದವ್ರು ಏನ್ ಮಾಡ್ಬೋದಪ್ಪ, BSF ಇಂಡಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಳಗ ಕಾನ್ಸ್ಟೇಬಲ್ ಪೋಸ್ಟ್ ಅದಾವ, ಮಿನಿಸ್ಟರ್ ಒಳಗೆ ಏನ್ ಮಾಡ್ಬೋದಪ್ಪ, ನೀವು ಅಪಾಯಿಂಟ್ಮೆಂಟ್ ಕೊಡ್ತಾರೆ BSF. ಹಾಗೆ ಸ್ಟಿನೋಗ್ರಾಫರ್ ಅದಾವ. ಅದನ್ನ ಬಿಟ್ರೆ ನಿಮಗೆ ಅನ್ನೊಂದು ಕೆಲವೊಂದು ನೋಟಿಫಿಕೇಶನ್ ಬಂದಾಗ LIC ಯಾರು ತುಂಬಿಲ್ಲ, ಲಾಸ್ಟ್ LIC ಯಾರು ತುಂಬಿಲ್ಲ ಅದನ್ನ ತುಂಬ್ರಿ. ಹೊಸ ಏನು ಅಪ್ಲಿಕೇಶನ್ಸ್ ಬರ್ತಾವಪ್ಪ. ಇಂಡಿಯನ್ ಆರ್ಮಿ ಓಪನ್ ಆಗ್ಯದ. ಮೊದಲು ಇಷ್ಟು ದಿನ ಸರ್ವರ್ ಬಿಸಿ ಬರ್ತಿದ್ದು 4-5 ದಿನ, ಅದು ಓಪನ್ ಆಗಿದೆ. ಅಗೇನ್ SC ST ಯಾರಾದ್ರೂ ಇದ್ರೆ ಪ್ರೈಸ್ ಮನಿ ಸಲುವಾಗಿ ಅಪ್ಲೈ ಮಾಡಬಹುದು. PUC ಮತ್ತು ಡಿಗ್ರಿ ಅವರು ಏನ್ ಕಂಪ್ಲೀಟ್ ಆಗಿದೆ ಅರೌಂಡ್ 60% ಮೇಲೆ ಹೆಚ್ಚು ಮಾರ್ಕ್ಸ್ ಬಿದ್ದಿದ್ರಪ್ಪ ಅಂದ್ರೆ 60% ಹೆಚ್ಚಾಗಿತ್ತು ಅಂದ್ರೆ SC ಸ್ಟೂಡೆಂಟ್ಸ್ ಗೆ ಏನಪ್ಪ ಪ್ರೈಸ್ ಮನಿ ಸ್ಟಾರ್ಟ್ ಆಗಿದೆ. ಓಕೆ, ಇನ್ನೊಂದು SSC ಸ್ಕಾಲರ್ಶಿಪ್ ಬರ್ತದ. PUC ದವ್ರಿಗೆ ಆಲ್ರೆಡಿ PUC ದವ್ರಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಡಿಗ್ರಿ ಒಳಗೆ ಈಗೆಲ್ಲ ಏನಪ್ಪ ಶೆಡ್ಯೂಲ್ ಕಂಪ್ಲೀಟ್ ಆದ್ಮೇಲೆ ಎಲ್ಲರಿಗೂ SSC ಏನಾದ್ರೆ ಕೌನ್ಸಿಲ್ ಅಪ್ಲಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವ, ಅದನ್ನು ಫಿಲ್ ಮಾಡಿ. ಓಕೆ, ಇವತ್ತಿಂದು ಇಷ್ಟು ವಿಡಿಯೋ ಲಾಸ್ಟ್ ಅಲ್ಲಿ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಓವರ್ ಕರ್ನಾಟಕ ಸ್ಪ್ರೆಡ್ ಆಗ್ಲಪ್ಪ ನನ್ನ ವಿಡಿಯೋ. ಇಂಟೆನ್ಷನ್ ಏನಪ್ಪ, ಪ್ರತಿಯೊಬ್ಬರಿಗೂ ಈ ರೀತಿ ಮಾಹಿತಿಯನ್ನ ಕೊಡ್ಲಿ. ಇದು ಮೇನ್ಲಿ ನಾವು ಫೋಕಸ್ ಮಾಡ್ತೀವಿ UPSC, KPSC, SSC, ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್ ಬರೀರಿ, ಈ ನಾವೇನ್ ನ್ಯೂಸ್ ಕವರ್ ಮಾಡತ್ತೀವಲ್ಲ ಅದ್ರೊಳಗಿಂದು 101% ಕ್ವಶನ್ಸ್ ಬಂದೇ ಬರ್ತಾವೆ. ಇಷ್ಟು ಗ್ಯಾರಂಟಿ. ಇಷ್ಟು ಯಾಕೆ ಗ್ಯಾರಂಟಿ ಹೇಳಿದಪ್ಪ, ಬಿಕಾಸ್ ಪೀಪಲ್ ಏನ್ ಮಾಡ್ತಾರಪ್ಪ, ಎಲ್ಲಿ ನ್ಯೂಸ್ ಕೊಂಡ್ಕೊತಾರೆ. ಹಾಗೆ ನ್ಯೂಸ್ ಪೇಪರ್ PIB ಅಂತ ಹೇಳಿದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ನ್ಯೂಸ್ ಚಾನೆಲ್ಗಳಲ್ಲಿ ಯಾವ ನ್ಯೂಸ್ ಕವರ್ ಮಾಡ್ತೀವಿ ಇದನ್ನ ನಾವು ನೋಡ್ಬೇಕಾದ್ರೆ ದ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, PIB ನ್ಯೂಸ್ ಮಾಡ್ತೀವಿ. ಕೆಲವೊಂದಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ನಾವು ನೋಡಿನೇ ಪ್ರಾಪರ್ ಆಗಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಇದಷ್ಟು ಕೇಳಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಲಾಸ್ಟ್ ಅಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.